ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆಯ ಅಬ್ಬರ ಮುಂದುವರೆದಿದೆ. 2 ದಿನಗಳಿಂದ ಧಾರಾಕಾರವಾಗಿ ವರುಣ ಎಡೆಬಿಡದೆ ಸುರಿತಾನೇ ಇದ್ದಾನೆ. ಭಾರೀ ಮಳೆಗೆ ದತ್ತಪೀಠದ ರಸ್ತೆಯಲ್ಲಿ ಭೂಕುಸಿತ ಸಂಭವಿಸಿದೆ. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಮಣ್ಣು ಕುಸಿದಿರುವಂಥದ್ದು. ಕಾಂಕ್ರೀಟ್ನ ತಡೆಗೋಡೆ ನಿರ್ಮಿಸ್ತಾ ಇರುವಂತಹ ಸ್ಥಳದಲ್ಲೇ ಈ ಕುಸಿತ ಆಗಿದೆ. ಅಲ್ಲಿ ಗಮನಿಸ್ತಾ ಇದ್ದೀರಾ, ಕಾಂಕ್ರೀಟ್ ತಡೆಗೋಡೆ ನಿರ್ಮಾಣ ಕಾಮಗಾರಿ ಕೂಡ ನಡೀತಾ ಇದೆ. ಅದೇ ಸ್ಥಳದಲ್ಲಿ ಧರೆ ಕುಸಿದಿರುವಂಥದ್ದು. ಸುಮಾರು 70 ಅಡಿ ಮೇಲಿನಿಂದ ತಡೆಗೋಡೆಯ ಮೇಲೆ, ಏನು ತಡೆಗೋಡೆ ಕಾಮಗಾರಿ ನಡೀತಾ ಇದೆ ಅದರ ಮೇಲೆ 70 ಅಡಿಯಿಂದ ಮಣ್ಣು ಕುಸಿತ ಆಗಿರುವಂಥದ್ದು. ಧರೆ ಕುಸಿತ ಇದ್ದು ವಾಹನ ಸವಾರರಲ್ಲಿ ಆತಂಕ ಹೆಚ್ಚಾಗಿದೆ. ಮಳೆ ಮಧ್ಯೆಯೇ ಕಾಮಗಾರಿಯನ್ನು ಮುಂದುವರಿಸಲಾಗ್ತಾ ಇದೆ. ಇದು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು, ಅಲ್ಲಿ ಕಾಂಕ್ರೀಟ್ ತಡೆಗೋಡೆಯ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ಆ ಕಾಂಕ್ರೀಟ್ ತಡೆಗೋಡೆ ನಿರ್ಮಾಣವನ್ನು ಮಾಡಲಾಗ್ತಾ ಇದ್ದರೂ ಕೂಡ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಿಲ್ಲ. ಮಳೆಗಾಲ ಶುರುವಾಗೋಗಿದೆ. ಮಳೆಗಾಲ ಶುರುವಾದ ಮೇಲೆ ಅಲ್ಲಿ ಕಾಮಗಾರಿ ನಡೀತಾ ಇರುವಂಥದ್ದು. ಮಣ್ಣು ಕುಸಿತಾ ಇದೆ. ಕಾಮಗಾರಿ ನಡೆಸೋವಾಗಂತರೂ ಅಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧಿಸಲಿಲ್ಲ. ಈಗ ಮಣ್ಣು ಕುಸಿತಾ ಇದ್ದರೂ ಕೂಡ ವಾಹನ ಸಂಚಾರಕ್ಕೇನು ಅಡೆತಡೆ ಇಲ್ಲ. ಅಲ್ಲಿ ಅದು ಕೂಡ ಯಥಾ ರೀತಿಯಲ್ಲಿ ಮುಂದುವರೆದಿದೆ. ಕಾಫಿನಾಡಿನಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಒಂದು ಜನರು ಹೈರಾಣಾಗಿರುವಂಥದ್ದು. ಅದರಲ್ಲೂ ಕೂಡ ಗಿರಿ ಪ್ರದೇಶದಲ್ಲಿ ನಿರಂತರ ಮಳೆಯಿಂದ ಈಗ ಕವಿಕಲ್ಗಿಂಡಿಯಲ್ಲಿ ಗುಡ್ಡ ಕುಸಿತ ಆಗಿರುವುದು. ಇದು 2 ದಿನಗಳ ಹಿಂದೆಯೇ ಕೂಡ ಒಂದು ಗುಡ್ಡ ಭಾರೀ ಪ್ರಮಾಣದಲ್ಲಿ 40 ಅಡಿ ಎತ್ತರದಿಂದ ಒಂದು ಗುಡ್ಡ ಕುಸಿತ ಆಗಿರುವಂಥದ್ದು. ಈ ಕುಸಿತದಿಂದ ಏನಂದರೆ ಪ್ರವಾಸಿಗರಿಗೆ ಕೂಡ, ಪ್ರವಾಸಿ ವಾಹನಗಳಿಗೆ ಕೂಡ ಅನಾನುಕೂಲ ಆಗಿತ್ತು. ಆದರೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಈಗ ತೆರವು ಮಾಡಿ ಪ್ರವಾಸಿ ವಾಹನಗಳಿಗೆ ಒಂದು ಅನುವು ಮಾಡಿ ಕೊಟ್ಟಿರುವಂಥದ್ದು. ಈ ಹಿಂದೆ ಏನಂದರೆ ಜಿಯೋಲಜಿಕಲ್ ಸರ್ವೆ ಇಲಾಖೆಯವರು ಏನಂದರೆ ಈ ಸೂಕ್ಷ್ಮ ಪ್ರದೇಶದಲ್ಲಿ 163 ಪ್ರದೇಶವನ್ನು ಸೂಕ್ಷ್ಮ ಪ್ರದೇಶ ಹಾಗೂ ಅದರಲ್ಲಿ 75 ಪ್ರದೇಶವನ್ನು ಅತಿ ಸೂಕ್ಷ್ಮ ಪ್ರದೇಶ ಅಂತಲೂ ಕೂಡ ಒಂದು ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿತ್ತು. ಆ ಒಂದು ಅದರ ನಂತರ ಏನಂದರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಕಾಫಿನಾಡಿನಲ್ಲಿ ಮಳೆಯ ಅಭಾವ ಕಡಿಮೆ ಇತ್ತು. ಆದರೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಏನಾಗಿ ಗಿರಿ ಪ್ರದೇಶದ ಕವಿಕಲ್ಗಿಂಡಿಯಲ್ಲಿ ಈಗ ಗುಡ್ಡ ಕುಸಿತ ಇರುವಂಥದ್ದು. ಜಿಲ್ಲಾಡಳಿತ ಒಂದು ರೀತಿಯ ಕಾಮಗಾರಿಯನ್ನು ಆರಂಭವನ್ನು ಮಳೆಗಾಲದಲ್ಲೇ ಮಾಡ್ತಾ ಇದೆ. ಆದರೆ ಜಿಲ್ಲಾಡಳಿತದ ಇನ್ನೊಂದು ತೀರ್ಮಾನ ಏನಂದರೆ ಜನರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವತ್ತು. ಈಗಾಗಲೇ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಬೇಕಾಗಿತ್ತು. ಒಂದು ವೇಳೆ ಪ್ರವಾಸಿಗರಿಗೆ ನಿರ್ಬಂಧ ಹೇಳಿದರೆ ಇಲ್ಲಿ ಗಿರಿ ಪ್ರದೇಶದ ಗುಡ್ಡ ಕುಸಿದ ಮಣ್ಣನ್ನು ತೆರವು ಮಾಡಿ ಒಂದು ಕಾರ್ಯಕ್ಕೆ ಅನುಕೂಲವನ್ನು ಜಿಲ್ಲಾಡಳಿತ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು. ಆದರೆ ಇಲ್ಲಿವರೆಗೂ ಕೂಡ ಜಿಲ್ಲಾಡಳಿತ ಪ್ರವಾಸಿ ವಾಹನಗಳಿಗೆ ಒಂದು ಅನುವು ಮಾಡಿಕೊಟ್ಟಿರೋದ್ರಿಂದ ಕೆಲಸಕ್ಕೆ ಒಂದು ಅಡೆತಡೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳುವಂಥದ್ದು. ಒಟ್ಟಾರೆ ಏನಂದರೆ ಗಿರಿ ಪ್ರದೇಶದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಿಲ್ಲಾಡಳಿತ ಈಗ ಪ್ರವಾಸಿಗರ ನಿಷೇಧ ಹೇರಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್ ಚಿಕ್ಕಮಗಳೂರು.